ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ಟೈಟಲ್ ಎಲ್ಲ ನೋಡಿದಾಗೆ ಇದು ಷಷ್ಠಿ ದಿನ ಬ್ಲಾಗ್ ಮಾಡ್ತಿರೋದಂಥದ್ದು. ಸೊ ಷಷ್ಠಿ ಅಂದರೆ ನಾರ್ಮಲ್ ಗೊತ್ತಿರುತ್ತೆ, ಕಾರ್ತಿಕೆ ಆದಮೇಲೆ ಹುತ್ತಕ್ಕೆಲ್ಲ ಪೂಜೆ ಮಾಡ್ತೀವಲ್ಲ ಆವತ್ತಿನ ದಿನ ಇದು. ಹೌದು, ನಮ್ಮ ತೋಟದಲ್ಲೇ ಹೋಗಿ ನಾವು ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಬರೋ ಅಂಥದ್ದು. ಸೊ ಇವಾಗ ಎಲ್ಲ ಹೊರಟಿದ್ದೀವಿ, ಫ್ಯಾಮಿಲಿ ಫುಲ್ಲು ಮನೇಲೇ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಏನೇನು ಬೇಕು ಮಸಾಲೆ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಜಸ್ಟ್ ಅಲ್ಲೋಗಿ ಕುಕ್ಕಿಂಗ್ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹಾಗೆ ಈ ವ್ಲಾಗು ತುಂಬ ಲೇಟ್ ಆಗಿದೆ ಅಂತ ನನಗೆ ಗೊತ್ತು. ಬಟ್ ಇನ್ನೊಂದೇನೆಂದರೆ ಇದೇ ಲಾಸ್ಟ್ 2023 ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಇನ್ನು ಯಾವುದೇ ರೀತಿ ಬ್ಯಾಲೆನ್ಸ್ ಇಲ್ಲ 23 ವ್ಲಾಗು. ಸೊ 24ಅಲ್ಲೂ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ. ಬಟ್ ನಿಜವಾಗ್ಲೂ ನನಗೆ ಟೈಮ್ ಆಗ್ತಾಯಿಲ್ಲ ಎಡಿಟ್ ಮಾಡೋದಕ್ಕೆ. ಯಾಕಂದರೆ ಇಲ್ಲ ಮನೆ ಕೆಲಸ ಇರುತ್ತೆ, ಇಲ್ಲ ಹೊರಗಡೆ ಹೋಗಿರ್ತೀನಿ, ಇಲ್ಲ ಇವತ್ತೇನು ಇಲ್ಲ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಯ್ಯೋ ಸ್ವಲ್ಪ ರೆಸ್ಟ್ ಮಾಡೋಣ, ಟಯರ್ಡ್ ಆಗಿರುತ್ತೆ ಅನ್ನೋ ಫೀಲ್ ಇರುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋ ತುಂಬ ಡಿಲೇ ಆಗಿದೆ ಅಂತ ಅನ್ಕೋತೀನಿ. ಸೊ ಸಾರಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ನೋಡ್ಬೋದು, ಇಲ್ಲಿಗೆ ಬಂದ್ವಿ ಅಡುಗೆ ಮಾಡೋದಕ್ಕೆ. ಇಲ್ಲೇ ನಮ್ಮ ತೋಟದ ಹತ್ರನೇ ಬಂದ್ವಿ. ಈಗ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಡುಗೆಗೆ ಏನೇನು ಬೇಕು ಅಂತ. ಎಲ್ಲ ಕುತ್ಕೊಂಡು ಅಕ್ಕನೂ ಕೂಡ ನನಗೆ ಆ ಸೌದೆ ಎಲ್ಲ ಹೊಳೆ ಎಲ್ಲ ಹಚ್ಚಕ್ಕೆ ಬರೋದಿಲ್ಲ ಅಲ್ವಾ, ಸೊ ಅದಕ್ಕೆ ಅದನ್ನೆಲ್ಲ ಹಚ್ಕೊಡ್ತಾ ಇದ್ದಾರೆ. ಸೊ ಅವ್ರು ಹಚ್ಕೊಟ್ರೆ ನಾನು ಆರಾಮ್ಸೆ ಅಡುಗೆ ಮಾಡ್ಕೋತೀನಿ. ಸೊ ನನಗೇನು ಅಡುಗೆದಕ್ಕೆಲ್ಲ ಏನು ಭಯನೇ ಆಗೋಲ್ಲ. ಎಷ್ಟು ಜನಕ್ಕೆ ಎಷ್ಟು ಜನ ಅಂದರೆ ಸ್ವಲ್ಪ ಜಾಸ್ತಿ ಜನಕ್ಕೂ ಕೂಡ ಮಾಡ್ತೀನಿ. ನಾನು ಕುಕ್ಕಿಂಗ್ ಅಂದರೆ ನಾನು ಹೆದರೋದೇ ಇಲ್ಲ. ಅವಾಗ ಭಯ ಆಗ್ತಾಯಿತ್ತು, ನಮ್ಮ ಅಜ್ಜಿ ಆ ರೀತಿ ಎಲ್ಲ ಮಾಡುವಾಗ ಹೆಂಗೆ ಮಾಡ್ತಾರಪ್ಪ ದೊಡ್ಡವರು, ಅಮ್ಮ ಯಾರೇ ಆಗಿರ್ಬೋದು ಮನೇಲಿ. ಬಟ್ ಇವಾಗ ನನಗೆ ಇಷ್ಟೊಂದು ಈಸಿನ ಅನ್ನೋ ಫೀಲ್ ಆಗುತ್ತೆ. ಯಾಕಂದರೆ ಯಾವುದಕ್ಕೂ ಎಷ್ಟು ಬೇಕು, ಏನು ಕ್ವಾಂಟಿಟಿ ಬೇಕು ನಾನು ಯಾವತ್ತೂ ಯಾರ ಕೈಲೂ ಆವಾಗ ಸ್ಟಾರ್ಟಿಂಗು ಅಷ್ಟೇ ತುಂಬ ತೀರೆ ಎಲ್ಲ ಕಲ್ತ್ಕೊಂಡು ಪ್ರಿಪೇರಾಗಿ ಅಷ್ಟೊಂದೆಲ್ಲ ಮಾಡ್ತೀರ. ಅದು ಹೆಂಗೆ ನಾನು ಪ್ರಾಕ್ಟೀಸ್ ಆದೆ ಅಂತ ನನಗೆ ಗೊತ್ತಿಲ್ಲ. ಈಗಲೂ ಕೂಡ ನನಗೆ ತುಂಬ ಈಸಿ ಅಂತ ಅನಿಸುತ್ತೆ. ಹಾಗೆ ಒಂದು ಮಾತ್ರ ಸಿಲಿಂಡ್ರ್ ತೊಗೊಂಡೋಗಿದ್ರು, ಯಾಕಂದರೆ ಈ ವಡೆ ಏನಾದರೂ ಹಾಕಬೇಕಾದ್ರೆ ಬೇಕಾಗುತ್ತೆ ಅಂತ. ಇದಕ್ಕೆ ನಾನು ಪಾಯಸಕ್ಕೆ ಇಟ್ಟಿದ್ದೀನಿ ಇವಾಗ. ಸೊ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಹೇಳ್ತೀನಿ, ವೀಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇಲ್ಲೇ ನಮ್ಮ ತೋಟದಲ್ಲೇ ಹುತ್ತ ಇದೆ. ಸೊ ಆ ಹುತ್ತಕ್ಕೆ ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಪೂಜೆ ಮಾಡಿ ಎಡೆ ಇಟ್ಟು ಆಮೇಲೆ ನಾವು ಊಟ ಮಾಡೋವಂಥದ್ದು. ಇದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಲಾಸ್ಟ್ ಇಯರು ಕೂಡ ನಾನು ವೀಡಿಯೋ ಶೂಟ್ ಮಾಡಿದ್ದೆ. ಬಟ್ ಏನಾಯ್ತಂದರೆ ತುಂಬ ಲಾಂಗ್ ವೀಡಿಯೋ ಇತ್ತು. ಇದು ಕೂಡ ತುಂಬ ಲಾಂಗ್ ನಾನು ಶಾರ್ಟ್ ಮಾಡಿದ್ದೀನಿ. ತುಂಬ ಲಾಂಗ್ ವೀಡಿಯೋ ಇತ್ತಲ್ಲ, ಹಾಫ್ ಆನ್ ಅವರ್ ನಾನು ಅಪ್ಲೋಡ್ ಮಾಡೋಣ ಅಂತ ಇದೇ ಥರ ಆಗಿ ಡಿಲೇ ಆಗಿ ನಾನು ವೀಡಿಯೋನ ಬೇಡ ಇಷ್ಟೊಂದು ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ನಾನೇ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಸಲ. ಹಾಗೆ ನೋಡ್ಬೋದು, ಈಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಾಯಿತು. ಅಡುಗೆನ ಸಪ್ರೇಟ್ ತಟ್ಟೆಗೂ ಎಲ್ಲ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ತೊಗೊಂಡು ಬರ್ತಾರೆ. ನಾನೀಗ ಪೂಜೆ ಪುಟ್ಟಿಗೆ ಮನೆಯಲ್ಲೇ ಹಾಕೊಂಡು ಇಟ್ಕೊಂಡಿದ್ದೆ, ಏನೇನು ಬೇಕು ಎಲ್ಲ ಅಂತೇಳ್ಬಿಟ್ಟು ಇನ್ನೊಂದು ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನೆಲ್ಲ ತೊಗೊಂಡು ಬಂದು ಒಟ್ಟಿಗೆ ಒಂದೇ ಕಡೆ ಇದೆ. ಸೊ ರಂಗೋಲಿ ಎಲ್ಲ ಹಿಡಿದು ಪ್ರತಿಯೊಂದು ಮನೆಯಿಂದನೇ ತೊಗೊಂಡು ಬಂದಿದ್ದು. ಸೊ ಇದಕ್ಕೆಲ್ಲ ಇವಾಗ ರೆಡಿ ಮಾಡಿ ಇವಾಗ ಹುತ್ತಕ್ಕೆ ಪೂಜೆ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಪ್ರಿಪೇರ್ ಆಯಿತು. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿತ್ತು, ಯಾಕಂದರೆ ಓಡಾಡಿ ಅಡುಗೆ ಮಾಡಿ ಸ್ವಲ್ಪ ತುಂಬ ಟಯರ್ಡೇ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಇನ್ನೊಂದೇನೆಂದರೆ ನಾನು ಹಾಕೊಂಡಿರೋ ವೇರ್ ಮಾಡಿರೋ ಡ್ರೆಸ್ಸು ಕೂಡ ಬಂದು ಸೆಟ್, ಅದು ವಿತ್ ವೇಲಿದೆ. ಸೊ ಇದು ಸೆಟ್ ಬಂದು ನಾನು ಸೇಲ್ ಮಾಡ್ತಾ ಇರ್ತೀನಲ್ಲ, ಸೊ ಅಲ್ಲೇ ನಾನೇ ತೊಗೊಂಡು ಹಾಕ್ಕೊಂಡೆ. ಯಾಕಂದರೆ ನನಗೆ ಇಷ್ಟ ಆಗಿತ್ತು, ಇದು ವೇರ್ ಮಾಡಬೇಕಂತಿತ್ತು. ಬಟ್ ನಿಜವಾಗ್ಲೂ ನಾನು ಇಲ್ಲಿ ತನಕ ಯಾವೊಂದು ಟಾಪು ಕೂಡ ನಾನು ಎತ್ಕೊಂಡು ಹಾಕ್ಕೊಂಡಿರಲಿಲ್ಲ. ಬಟ್ ಇಷ್ಟ ಆಗ್ಬಿಡ್ತಂತ ಹೇಳಿ ನಾನೇ ತೊಗೊಂಡು ಹಾಕ್ಕೊಂಡೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ಹೀಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನೀಗ ಪೂಜೆ ಎಲ್ಲ ಮಾಡ್ತಿರೋದನ್ನ ವೀಡಿಯೋ ಶೂಟ್ ಮಾಡಿಕೊಟ್ಟಿದ್ದೆ ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು. ಸೊ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಹಾಗೆ ಸ್ವಲ್ಪ ಟಾರ್ಚರ್ ಕೊಡ್ತಾಯಿದ್ರು ಮಕ್ಕಳು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ, ಇಲ್ಲಾಂದರೆ ಇನ್ನೂ ಜಾಸ್ತಿನೇ ಮಾಡ್ತಾಯಿದ್ರು. ನೋಡ್ಬೋದು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ರೆಡಿ ಮಾಡಿದೆ. ಸೊ ಇವಾಗ ಮಾವ ಎಲ್ಲ ಸೈಡ್ ಹೋಗಿದ್ರು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಫಸ್ಟ್ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ಹಾಗೇನೆ ಮಾವ ಆದರೆ ಮಾವನೇ ಫಸ್ಟ್ ಪೂಜೆ ಮಾಡ್ತಾರೆ, ಇಲ್ಲ ನನ್ನ ಹಸ್ಬೆಂಡೇ ಫಸ್ಟ್ ಪೂಜೆ ಮಾಡ್ತಾರೆ. ಆಮೇಲೆ ನಾವೆಲ್ಲ ಯಾರಾದರೂ ಸರಿ ಮಾಡ್ತೀವಿ. ಸೊ ನಿಮ್ಮ ಮನೇಲೂ ಕೂಡ ಇದೇ ರೀತಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀರಾ, ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಮ್ಮನ ಮೇಲೆಲ್ಲ ಏನಿಲ್ಲ, ಆಲ್ಮೋಸ್ಟ್ ಒಂದೊಂದು ಕಡೆ ಎಲ್ಲಿ ಹುತ್ತ ಇರುತ್ತೆ ಎಲ್ಲ ಹೋಗಿ ಹಿಂಗೆ ತಣ್ಣಿ ಎರಿತಾರೆ. ಸೊ ಅದೇ ರೀತಿ ಮಾಡ್ಕೊಂಡು ಬರ್ತಾರೆ. ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ಇದೇ ರೀತಿ. ಸೊ ಅವರು ಅವಾಗಿಂದ ಅವ್ರ ಅತ್ತೆಯಿಂದ, ನಮ್ಮ ಅತ್ತೆಯವ್ರ ಅತ್ತೆಯಿಂದ ಇದ್ದಾಗಿಂದನೂ ಇದೇ ಥರ ಅಂತೆ. ಸೊ ನಾವು ಈಗ ಅದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ವ್ಲಾಗ್ನ ಶೇರ್ ಮಾಡ್ಕೋತಿರೋದು. ನನಗೂ ಖುಷಿ ಆಗ್ತಾಯಿದೆ. ಒಂದು ಸ್ವೀಟ್ ಮೆಮೊರಿ ನನ್ನ ಲೈಫಲ್ಲಿ ಏನೇ ಆದರೂ ಕೂಡ ಯೂಟ್ಯೂಬ್ ಅನ್ನೋದಿರೋ ತನಕ ಇರುತ್ತೆ ಅಲ್ವಾ. ಸೊ ನಂಗೆ ಅದಕ್ಕೋಸ್ಕರ ತುಂಬ ಖುಷಿ ಎಲ್ಲ ಶೇರ್ ಮಾಡೋದಕ್ಕೆ. ಹಾಗೆ ನನ್ನ ಮಗ ನೋಡಿ ಅಲ್ಲೆಲ್ಲ ಮುಳ್ಳಿದೆ, ಸುಮ್ಮನೆ ನಿಂತ್ಕೊಳ್ಳೋ ಅಂದ್ರೂ ನಿಂತ್ಕೋತಾ ಇಲ್ಲ, ಅಷ್ಟೊಂದು ತೀಟೆ ಮಾಡ್ತಾಯಿದ್ದ.
ನನಗಂತೂ ನಿಜವಾಗ್ಲೂ ಎಷ್ಟೊತ್ತಿಗೆ ಇದೆಲ್ಲ ಪೂಜೆ ಮಾಡಿ ಊಟ ಮಾಡ್ತೀನೋ ಅನ್ನೋಷ್ಟು ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಒಂದೊಂದು ಟೈಮ್ ಹಂಗೆ ಆಗಿಬಿಡುತ್ತೆ. ಇಲ್ಲಿ ಒಂದೊಂದು ಟೈಮ್ ಹೊಟ್ಟೆನೇ ಹಶ್ವಾಗಲ್ಲ, ಬಟ್ ಒಂದೊಂದು ಟೈಮ್ ಜಾಸ್ತಿ ಏನಾದರೂ ಕೆಲಸ ಅದು ಇದು ಇದ್ದಾಗ ತುಂಬ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಹಾಗೆ ರೆಸಿಪಿ ಎಲ್ಲ ಏನೇನು ಮಾಡಿದ್ವಿ ಅಂತ ಹೇಳಿದ್ರೆ, ಕಿಚಡಿ, ಅನ್ನ, ಸಾಂಬಾರು, ಹಾಗೆಯೇ ವಡೆ, ಕುಂಬಳಕಾಯಿ ಪಲ್ಯ, ಪಾಯಸ. ಹಾಗೆ ಸಾಂಬಾರು ಯಾವ ರೀತಿ ಅಂದರೆ ಎಲ್ಲ ಥರ ಕಾಳು ತರಕಾರಿ, ಬೇಳೆ ಒಂದು ಹಾಕಲ್ಲ, ಅಷ್ಟು ಬಿಟ್ಟರೆ ಹಸಿರು ಕಾಳು, ತೊಗರಿ ಕಾಳು, ಏನೇನು ಇರುತ್ತೆ ಎಲ್ಲ ಕಾಳು ಹಾಕ್ಬಿಟ್ಟು, ಹಾಗೆಯೇ ತುಂಬ ಚೊಟ್ಟುನಕಾಯಿ ಎಲ್ಲ ಏನೇನು ಬರುತ್ತೆ ಅದು ಹೇಳಕ್ಕೆ ಬರಲ್ಲ, ಅದು ಏನು ಸಾರು ಅಂತ ಸ್ಪಷ್ಟವಾಗಿ ನಂಗೆ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ, ಅದಕ್ಕೋಸ್ಕರ ಸಾರು ಹೆಸ್ರು ಹೇಳ್ತಾ ಇಲ್ಲ. ಸೊ ಅಷ್ಟು ಬಿಟ್ಟರೆ ಏನಿಲ್ಲ, ನಾನೇ ನೋಡ್ಬೋದು. ಫಸ್ಟ್ ನಾನೇ ಊಟಕ್ಕೆ ಕೂತ್ಕೊಂಡೆ, ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ, ಅವತ್ತು ಅಮ್ಮನ ಮನೆಗೆ ಹೋದೆ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ, ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು. ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಹೇರ್ ನೋಡಿ ಯಾವ ರೀತಿ ಇದೆ. ಸೊ ಇದೇ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಬಂದ ನೆಕ್ಸ್ಟ್ ಇದೇ ಫಸ್ಟ್ ಬ್ಲಾಗ್ ಮಾಡ್ತಿರೋದು ಅಂತ ಹೇಳ್ಬೋದು. ಹೌದು. ಸೊ 3 days ಯಾವುದೇ ರೀತಿ ಟ್ಯಾಗ್ ಏನು ಮಾಡೋಂಗಿರಲಿಲ್ಲ, ಹೇರ್ಗೆ ಪಿನ್ಸ್ ಏನು ಹಾಕೋಂಗಿರಲಿಲ್ಲ. ಎಲ್ಲ ಇನ್ಫಾರ್ಮೇಷನು ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ನನ್ನ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೋ ವೀಡಿಯೋನ ನೋಡಿಲ್ಲ ಅಂತಂದರೆ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಯಾವ ರೀತಿ ಮಾಡ್ತೇನೆ ಅಂತ ಪ್ರತಿಯೊಂದು ವಿಷಯನೂ ನಾನು ಹೇಳಿರ್ತೀನಿ. ಸೊ ಆ ವಿಡಿಯೋನ ಚೆಕ್ ಮಾಡ್ಕೊಂಡು ಬಂದೆ, ಆಮೇಲೆ ಈ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವತ್ತೇ ಹೇರ್ ವಾಶ್ ಮಾಡಿರೋವಂಥದ್ದು ನಾನು. ಸೊ ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಫೀಲಿಂಗ್ ಗುಡ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನಗೆ ಇದು ಡ್ರೀಮ್ ಹೇರ್ ಅಂತ ಹೇಳ್ಬೋದು. ನನಗೆ ಆ ಥರ ಕರ್ಲಿ ಹೇರ್ ತುಂಬ ಇಷ್ಟ ಇಲ್ಲ, ನನಗೆ ಈ ರೀತಿಯೇ ತುಂಬ ಇಷ್ಟ. ಸೊ ಅದಕ್ಕೇ ಫೈನಲಾಗಿ ಆಯಿತು ಏನಂತ ಹೇಳ್ಬೋದು. ಸೊ ಇವಾಗ ವ್ಲಾಗ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಆಂಜನೇಯ ಟೆಂಪಲ್ಗೆ. ಇವತ್ತು ಹನುಮ ಜಯಂತಿ ಅಲ್ವಾ, ಸೊ ಅದಕ್ಕೇ ಆಂಜನೇಯ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಮುತ್ತುರಾಯನ ಗುಡ್ಡ ಅಂತ ನಾನು ಲಾಸ್ಟ್ ಇಯರ್ ಕೂಡ ಹನುಮ ಜಯಂತಿ ದಿನ ವಿಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮೂರಿಂದಲೇ, ನಮ್ಮ ಮನೆಯಿಂದ ಒಂದು 10 minutes ಆಗುತ್ತೆ ಅಷ್ಟೇ, ಜಾಸ್ತಿ ಬೇಡ. 10 minutes ಒಳಗಡೆನೇ ಹೋಗ್ಬೋದು, ಒಂದು 5 minutesಲ್ಲಿ. ಸೊ ಅಷ್ಟೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಹಾಕಿದ್ದೆ ಆ ವಿಡಿಯೋನ ಟೆಂಪಲ್ದು. ಆವಾಗ ಇನ್ನೂ ಅಷ್ಟೊಂದು ಆಗಿರಲಿಲ್ಲ, ಟೆಂಪಲ್ ಇನ್ನೂ ಇಂಪ್ರೂವ್ ಆಗಿರಲಿಲ್ಲ. ಇವಾಗೆಲ್ಲ ಚೆನ್ನಾಗಿ ಆಗಿದೆಯಂತೆ. ಸೊ ಇವತ್ತು ನಾನು ಹೋಗಿ ನೋಡ್ಬಿಟ್ಟು ಯಾವ ರೀತಿ ಇದೆ ಏನು ಎತ್ತ ಅಂತೆಲ್ಲ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಹಾಗೆ ಇವತ್ತು ಈವ್ನಿಂಗ್ ತನಕ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಸೊ ಬನ್ನಿ, ಇವಾಗ ಸ್ನಾನ ಮಾಡ್ಕೊಂಡು ಬಂದೆಲ್ಲ ಸ್ವಲ್ಪ ಲೈಟಾಗಿ ಸುಸ್ತಾಗ್ತಿದೆ, ಅದಕ್ಕೋಸ್ಕರ ವಾಯ್ಸು ಹಂಗಾಗ್ತಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಹೇರ್ ಸ್ಟೈಲ್ ಇವಾಗ ಹೆಂಗೆ ಸೂಟ್ ಆಗ್ತಿದೆ, ಹೆಂಗೆ ಕಾಣ್ತಿದೆ ನನಗೆ, ಸೊ ನನಗೆ ಇದೇ ಚೆನ್ನಾಗಿ ಕಾಣ್ತಿದೆ, ಅದು ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಹಾಗೆ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಬನ್ನಿ, ಇವತ್ತಿನ ಡೇ ಆಫ್ಟರ್ನೂನ್ ಟು ಈವ್ನಿಂಗ್ ಹೇಗೆ ಹೋಗುತ್ತೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವ್ಲಾಗಲ್ಲೇ. ಮಿಸ್ ಮಾಡಿದಂತೆ ನೀವು ವಿಡಿಯೋನ ಎಂಟು ತನಕ ನೋಡಿ. ಹಾಗೆ ಟೆಂಪಲ್ಗೆ ಹೊರಡಬೇಕು, ಅಮ್ಮ ಸ್ನಾನ ಮಾಡ್ತಾರೆ. ನಾನು ಅಮ್ಮನ ಮನೆಯಲ್ಲಿದ್ದೀನಿ, ಹಾಗೆ ತಾನೇ ಹೇಳೋದೇ ಮರ್ತ್ಬಿಟ್ಟೆ ನೋಡಿ. ಸೊ 1 week ಆಯಿತು ಬಂದು, ಇನ್ನೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಸೊ ಅಮ್ಮನ ಮನೆಯಿಂದನೇ ಹೋಗ್ತಾರಂಥದ್ದು. ಬೆಳಿಗ್ಗೆಲ್ಲ ತಿಂಡಿ ತಿಂದು ಮಲ್ಕೊಂಡು ಇವಾಗಿದ್ದು ಸೋಂಬೇರಿ ಇಲ್ಲಿದ್ರಂತೂ ನಾನು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಹೊರಡ್ಬೇಕಷ್ಟೇ. ಸೊ ಅಮ್ಮ ಒಬ್ಬರು ಬಂದರೆ ಹೊರಡೋಂಥದ್ದು. ಯಾರ್ಯಾರು ಹೋಗ್ತೀವಿ ಏನು ಅಂತೆಲ್ಲ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಥವಾ ತಮ್ಮನೇಲಿ ಫೋಟೋ ಹಾಕಿರ್ತೀನಿ ಆಲ್ರೆಡಿ. ಹೌದು. ಸೊ ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹೇಳ್ಬಿಡು, ಒಂದೇ ಒಂದ್ಸಲ ಹಾಯ್ ಹೇಳ್ಬಿಡು. ಹಾಯ್ ಫ್ರೆಂಡ್ಸ್. ಎಲ್ಲಿ ಹೋಗ್ತಾ ಇದ್ವಿ ಪಪ್ಪ? ಈಗ ನಾವು ನೀನು ಕರ್ಕೊಂಡು ಹೋಗ್ತೀರ, ನಾವು ನಮ್ಮ ಮಾಮಿಗೆ ಹೋಗ್ತಾ ಇದ್ವಿ, ನೀನು ಬೇಡ. ಹಾಯ್ ಆಯಿತು, ಬಾಯ್ ಮಾಡೋದು ಹೆಂಗೆ ಹೇಳ್ಬಿಡಪ್ಪ, ನಿಂಗೆ ಹಾಯ್ ಅಂತಿದ್ರಲ್ಲ. ಫ್ರೆಂಡ್ಸ್ ನೋಡಿದ್ರಲ್ವ ನನ್ನ ಮಗ ಎಷ್ಟೊತ್ತು ಉಂಟ ಅಂತ ಹೇಳ್ಬಿಟ್ಟು. ಸೊ ಹಾಯ್ ಬಾಯ್ ಎರಡೂ ಕೂಡ ಮಾಡಲಿಲ್ಲ, ಫೋನ್ನೇ ಇಟ್ಕೊಂಡು ಕೆಳಗಡೆ ಬೀಳಿಸ್ಬಿಟ್ಟ. ಸೊ ಅದಕ್ಕೆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವನು ಕೂಡ ನಮ್ಮ ಚಿರು ಕೂಡ ಎಷ್ಟು ಆ್ಯಕ್ಟಿವ್ ಆಗಿದೆ ಫೋನಲ್ಲೆಲ್ಲ, ನನ್ನ ಬ್ಲಾಗ್ಗೆ ಅವನ ಏಜಲ್ಲಿ. ಸೊ ಇವನು ಅಷ್ಟೇ ಖುಷಿ ಪಡ್ತಾನೆ. ಏನಾದರೂ ವೀಡಿಯೋ ಶೂಟ್ ಆನ್ ಮಾಡೋದಕ್ಕೆ ಆಗಲ್ಲ ಕ್ಯಾಮ್ರನ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಏನೋ ಅಂತ. ಸೊ ಅವ್ನ ರಿಯಾಕ್ಷನೇ ಚೇಂಜ್ ಆಗಿರುತ್ತೆ ಅನಿಸುತ್ತೆ, ರಿಯಾಕ್ಷನೇ ಚೇಂಜ್ ಆಗಿಬಿಡುತ್ತೆ ಅನಿಸುತ್ತೆ ಅಲ್ಲ. ಸೊ ಅದೆಷ್ಟು ಬೇಗ ಅರ್ಥ ಮಾಡ್ಕೋತಾರೋ ಮಕ್ಕಳು, ನಾವು ಒಂದೊಂದನ್ನು ಏನೇ ಮಾಡಿದ್ರೆ ಅಬ್ಸರ್ವ್ ಮಾಡ್ತಾರಲ್ವ. ಸೊ ಅದು ನೋಡಿ ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಇವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಎಲ್ಲ ಬೈತಾ ಇರ್ತಾರೆ. ಸೊ ನೀನು ಫೋನ್ ಇಟ್ಕೊಂಡು ಮಕ್ಳಿಗೂ ರೂಢಿ ಮಾಡಿಬಿಟ್ಟಿದ್ಯಾ ಅಂತೆಲ್ಲ ಹೇಳ್ಬಿಟ್ಟು. ಸೊ ಮನೇಲಿ ಇದೇ ಥರ ಅಲ್ವಾ ದೊಡ್ಡವರು ಇದೆಲ್ಲ ಹೇಳೋದು. ಸೊ ಹೌದು, ಇವಾಗ ನಾವೆಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ. ಮನೆಯಿಂದ ಹೊರಟ್ವಿ. ಸೊ ಬಂದ್ವಿ ಟೆಂಪಲ್ ಹತ್ರ. ಯಾರ್ಯಾರು ಬಂದ್ವಿ ಅಂತ ಹೇಳಿದ್ರೆ ಬೈಕಲ್ಲೇ ಬಂದ್ವಿ. ನಾನು, ಅಮ್ಮ, ನಮ್ಮ ಆದ್ಯ ಬೇಬಿ, ಹಾಗೆ ನಮ್ಮ ಅತ್ತಿಗೆ, ಮತ್ತು ಇನ್ಯಾರು ನಿಶು ಯಾರು ಅಂತ ಇದ್ದೀನಿ. ಆ ನಿಶು ಬಂದ್ವಿ. ಚಿರುನ ಕರ್ಕೊಂಡು ಬರಲಿಲ್ಲ, ಯಾಕಂದರೆ ನಮ್ಮ ನಿಶುನ ಜಾಸ್ತಿ ನಾನು ಎಲ್ಲೂ ಕರ್ಕೊಂಡೇ ಹೋಗಿಲ್ಲ ಅಂತ ಎಲ್ಲರದ್ದು ಕಂಪ್ಲೇಂಟ್. ನಾನು ಒಬ್ಳೋದಲ್ಲ, ನಮ್ಮ ಹೋಲ್ ಫ್ಯಾಮಿಲಿನ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಹುಡುಗನ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅವ್ನು ಮಾತ್ರ ಕರ್ಕೊಂಡು ಹೋಗ್ತೀಯ ಅಂತ. ಆಮೇಲೆ ಅವ್ನಿಗೆ ಹೊರಗಡೆ ಒಂದು ಅಪರೂಪ ಕರ್ಕೊಂಡು ಹೋಗ್ತೀವಲ್ವ, ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ.
ಸೊ ಅದಕ್ಕೋಸ್ಕರನಾದ್ರೂ ಇನ್ಮೇಲೆ ಸ್ವಲ್ಪ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗ್ತೀನಿ. ಇವಾಗ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನು ಬೇಜಾರಿಲ್ಲ, ನಂಗೆ ಇಬ್ಬರು ಮಕ್ಕಳು ಎಲ್ಲೇ ಹೋದರೂ ಕರ್ಕೊಂಡು ಹೋಗಬೇಕು ಅಂತ ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಒಬ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೂ ನಮ್ಗೆ ಇಷ್ಟ ಆಗಲ್ಲ. ಬಟ್ ಸ್ವಲ್ಪ ಚಿಕ್ಕವರಲ್ವಾ, ತುಂಬ ಹಠ ಮಾಡ್ತಾರೆ ಅನ್ನೋದೊಂದು ಇಂಟೆನ್ಷನ್ ಬಿಟ್ಟರೆ ಇನ್ನೇನು ಇಲ್ಲ ನಮ್ಮಿಬ್ರಿಗೂ ಕೂಡ. ಹಾಗೆಯೇ ಬಂದ್ವಿ ಮುತ್ತರಾಯನ ಗುಡ್ಡ. ಸೊ ನಾನು ಲಾಸ್ಟ್ ಇಯರ್ ಕೂಡ ನಾನು ಹೇಳ್ದಾಗೆ ವಿಡಿಯೋ ಶೂಟ್ ಮಾಡಿದ್ದೆ. ಆವಾಗ ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿರಲಿಲ್ಲ, ಇಷ್ಟೊಂದು ಆಗಿತ್ತು ಬಟ್ ಇಷ್ಟೊಂದೆಲ್ಲ ಆಗಿರೋ ಕೆಲವೊಂದು ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇರುತ್ತೆ. ಸೊ ನೋಡ್ಬೋದು, ಆಂಜನೇಯನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವ ದೇವ್ರನ್ನ ನೋಡಿದಷ್ಟು. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಈ ಪಿಕ್ಚರು. ಸೊ ಅದಕ್ಕೆ ಡಿಟೇಲಿಂಗಾಗಿ ವಿಡಿಯೋ ಮಾಡ್ತಾಯಿದ್ದೆ. ನಂಗೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇದು ವ್ಯೂ ಪಾಯಿಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸೇ ಆದ್ರೂ ಕೂಡ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಇದೆಯಾ ಅಂತ ಅನಿಸುತ್ತೆ ನಮಗಿನೇ. ಈವ್ನಿಂಗ್ ಟೈಮೆಲ್ಲ ಬಂದರೆ ಎಷ್ಟು ರಿಲೀಫಾಗಿ, ಎಷ್ಟು ಕಾಮಾಗಿರುತ್ತೆ ಪ್ಲೇಸು. ಕೂತ್ಕೊಂಡು ಆರಾಮ್ಸೆ ದರ್ಶನ ಮಾಡಿಕೊಂಡು ಹೋಗ್ಬೋದು. ಅದು ಆಂಜನೇಯ ಟೆಂಪಲ್ ಸುತ್ತಮುತ್ತ ಏರಿಯಾದಲ್ಲೇ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಸಪ್ರೇಟ್ ಆಂಜನೇಯ ಗಣಪತಿ ಟೆಂಪಲ್ ಪಕ್ಕನೇ ಆ ರೀತಿ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ. ಬಟ್ ಸಪ್ರೇಟಾಗಿ ಆಂಜನೇಯ ಟೆಂಪಲ್ ಅಂತಲೇ ಇಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಇಷ್ಟೊಂದೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಈ ಟೆಂಪಲ್ನ. ಸುತ್ತಮುತ್ತ ಎಲ್ಲೂ ಇಷ್ಟೊಂದೆಲ್ಲ ಇಂಪ್ರೂವ್ ಮಾಡಿಲ್ಲದಿಲ್ಲ. ಸೊ ಅದರಿಂದ ತುಂಬ ಖುಷಿಯಾಗುತ್ತೆ. ತುಂಬ ಕಡೆಯಿಂದ ಬರ್ತಾರೆ ಅಂತ ಹೇಳ್ಬೋದು. ಸೊ ಈಗ ವಿಡಿಯೋ ಎಡಿಟ್ ಮಾಡೋದಕ್ಕೂ ಕೂಡ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ನೀವು ಯಾರಾದರೂ ನಿಯರ್ ಮೈಸೂರಲ್ಲಿತ್ತು ಅಂದರೆ ಸೊ ಇಲ್ಲಿಗೊಂದ್ಸಲ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ನೂ ಕೆಲವರು ಗೊತ್ತಿಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಇವಾಗ ಇನ್ನೂ ಇಂಪ್ರೂವ್ ಆಗ್ತಾ ಇರೋವಂಥದ್ದು. ಹಾಗೆ ಇನ್ನೊಂದೇನೆಂದರೆ, ನಾನೇ ಲಾಸ್ಟ್ ಇಯರ್ ಹನುಮ ಜಯಂತಿಗೆ ಬಂದಿದ್ದು ಬಿಟ್ಟರೆ ಈ ಇಯರೇ ಹನುಮ ಜಯಂತಿಗೆ ಈ ಟೆಂಪಲ್ಗೆ ಬಂದಿರೋವಂಥದ್ದು. ಅದು ಬಿಟ್ಟರೆ ನಾನು ಅಲ್ಲೇ ಮಧ್ಯದಲ್ಲಿ ಬರೋದಕ್ಕೆ ಆಗಿಲ್ಲ. ಬರಬೇಕು ಅಂತ ಅನ್ಕೋತೀನಿ. ಬಟ್ ಅದು ಇದು ಅಂತ ಹೇಳ್ಬಿಟ್ಟು 1 ಇಯರ್ ಟೈಮ್ ಹೋಗ್ಬಿಡುತ್ತೆ. ಸೊ ಹಾಗೆ ಹನುಮಾನ್ ಜಯಂತಿ ದಿನ ಹೋಗೋಣ ಅಂದ್ಕೊಂಡು ಅವತ್ತಿನ ದಿನ ಹೊರಡೋಂಗಾಗುತ್ತೆ. ಅಲ್ಲಿ ತನಕ ಬರೋದಕ್ಕೆ ಆಗಲ್ಲ. ಇಲ್ಲೆಲ್ಲ ತುಂಬ ಕ್ಯಾಂಪ್ಸ್ ಎಲ್ಲ ಇಟ್ಟಿರ್ತಾರೆ. ಈ ರೀತಿ ರಕ್ತದಾನ ಮಾಡೋದಿದ್ರೆ ಆ ರೀತಿ ಎಲ್ಲ ಇಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಕೂಡ ಮಾಡ್ಬೋದು. ಹಾಗೆಯೇ ಪ್ರಸಾದ ಕೂಡ ಇರುತ್ತೆ. ಸೊ ನಾವಿಲ್ಲಿ ಪ್ರಸಾದ ಊಟ ದರ್ಶನ ಎಲ್ಲ ಏನೋ ಆರಾಮ್ಸೆ ಆಯಿತು. ಸೊ ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು, ತುಂಬ ಎಲ್ಲ ಕ್ಯೂ ಎಲ್ಲ ಏನು ಇರ್ತಿರ್ಲಿಲ್ಲ. ಬಟ್ ತುಂಬ ಜನ ಹೋಗಿ ಬಂದು ಮಾಡೋದು ತುಂಬ ಜನ ಇದ್ದರು. ನಾವೀಗ ಪ್ರಸಾದ ಎಲ್ಲ ಇಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಕೂತ್ಕೊಂಡು ಬಂದ್ವಿ. ಒಂದು 15 ಮಿನಿಟ್ಸೇ ಕೂತ್ಕೊಂಡಿದ್ವಿ. ಬಟ್ ಈಗ ಬಿಸಿಲು ಅನ್ನೋದು ಬಿಟ್ಟರೆ, ನೀವು ಹೇಳ್ದಾಗೆ ನಾನು ಈವ್ನಿಂಗ್ ಟೈಮ್ ಬರಬೇಕು. ರಿಲೀಫ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಕಪಲ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಯಾರ ಜೊತೆ ಬಂದರೂ ಇದು ಒಳ್ಳೆ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುತ್ತಮುತ್ತ ವೆದರ್ ಆ ರೀತಿ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ. ಇವಾಗೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ಹಾಗೆ ಇದು ಲಾಸ್ಟ್ 23 ವ್ಲಾಗ್ ಅಂತ ಹೇಳ್ಬೋದು. ಸೊ 24 ವ್ಲಾಗ್ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡ್ತಾರೆ. ತುಂಬ ಬ್ಯಾಲೆನ್ಸ್ ವ್ಲಾಗ್ ಇದೆ. ಸ್ವಲ್ಪ ಡಿಲೇ ಆದರೂ ಕೂಡ ಸಾರಿ. ಸೊ 23 ಏನೇ ನೆಗೆಟಿವ್ ಇದ್ದರೂ ಹೋಗಿ 24ಅಲ್ಲಿ ಜಸ್ಟ್ ಪಾಸಿಟಿವ್ ಇರಲಿ ಎಲ್ಲರ ಲೈಫಲ್ಲೂ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ 24 ವ್ಲಾಗ್ ಜೊತೆ. ಬಾಯ್.